ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಪ್ರಾತಸ್ಮರಣೀಯ ಸದ್ಗುರು ಸಿದ್ಧಾರೂಢರನ್ನು ಮಹಾಮೌನ ಯೋಗಿ ಗುರುನಾಥಾರೂಢರನ್ನು ಅವಲಂಬನದಲ್ಲಿ ಧ್ಯಾನಿಸಿ, ರುದ್ರಿಯರು ಬ್ರಹ್ಮನಿಷ್ಠರು ಬ್ರಹ್ಮಲೀನ ವಿಷ್ಣುಪಾದಪ್ಪಂಗಳ ದಿವ್ಯ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಈ ಸತ್ಸಂಗದಲ್ಲಿ ಭಾಗಿಯಾಗಿರುವಂತಹ ಸಕಲ ಪೂಜ್ಯರ ಶ್ರೀಚರಣಗಳಿಗೆ ನಮನಗಳನ್ನು ಅರ್ಪಿಸಿ ಹಾಗೂ ಶರಣಿಗೂ ಭಕ್ತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮದೊಳಗೆ ಪ್ರವೇಶಿಸೋಣ. ಉಪದೇಶ ಸಹಸ್ರಿ ವೇದಗ್ರಹ ನಾಶ ಪ್ರಕರಣ ಅಂತ ಅದರೊಳಗ ಆತ್ಮನು ಅದ್ವಿತೀಯನು ಅಂತ ನಿನ್ನೆ 8ನೇ ಶ್ಲೋಕದೊಳಗೆ ನೋಡ್ಕೊಂಡು ಬಂದಿವಿ. ಇವತ್ತು ಅದೇ ವಿಷಯ 9ನೇ ಶ್ಲೋಕದೊಳಗ 10, 11ನೇ ಶ್ಲೋಕದ ಪರ್ಯಂತರನು ಅದೇ ವಿಷಯ ಇದ್ದುಕೊಂಡಿದೆ. ಇಲ್ಲೇ ಆತ್ಮನು ಅದ್ವಿತೀಯ ಅನ್ನೋದಕ್ಕ ಯಾಕಂದ್ರೆ ಚಿತ್ತದೊಳಗ ಭಾವರೂಪದಿಂದ ನಮಗೆ ಸಂಸ್ಕಾರ ಆಗಿ ಭಾವರೂಪದಲ್ಲಿ ನೆಲೆಗಟ್ಟತ್ತೆ ಅಂತ ಎಲ್ಲರಲ್ಲಿನೂ ಅದು ಅನುಭವ ರೂಪದೊಳಗ ಇದ್ದುಕೊಂಡಿದೆ ಅಲ್ವೇ. ಅದು ವ್ಯವಹಾರಿಕ ದೃಷ್ಟಿಯಿಂದ ಮಾತ್ರ ಸತ್ಯ, ಪಾರಮಾರ್ಥಿಕ ದೃಷ್ಟಿಯೊಳಗೆ ಭಾವ ಅಭಾವಗಳು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಬರ್ತಾರೆ. ಅದನ್ನ ನಿನ್ನಿನ ದಿವಸ ನೋಡ್ಕೊಂಡು ಬಂದೇವೆ ನಾವು. ಅದಕ್ಕೆ ದೃಷ್ಟಾಂತವನ್ನು ಮಲದ ಕೊಂಬಿನಂತೆ ಅತ್ಯಂತ ಅಸತ್ತು ಅಲ್ಲ. ಚಿತ್ತಾಗಲಿ ಇವು ಮನ ಬುದ್ಧಾದಿಗಳಾಗಲಿ ಮಲದ ಕೊಂಬಿನಂಗೆ ಅತ್ಯಂತ ಅಸತ್ತು ಅಲ್ಲ. ಯಾಕಂದ್ರೆ ಮನ ಆಗಲಿ ಬುದ್ಧಿ ಆಗಲಿ ಚಿತ್ತಾಗಲಿ ವ್ಯವಹಾರಿಕ ದೃಷ್ಟಿಯೊಳಗೆ ಮಾತ್ರ ಅದು ಇದ್ಕೊಂಡಿರು. ಪರಮಾರ್ಥ ದೃಷ್ಟಿಯೊಳಗದಿಲ್ಲ ಒಪ್ಪೋಣ. ವ್ಯವಹಾರಿಕ ದೃಷ್ಟಿಯೊಳಗ ಅದರ ಪ್ರಯೋಜನ ಐತಲ್ಲ, ಅದಕ್ಕೆ ಅದು ಅತ್ಯಂತ ಅಸತ್ತು ಅಲ್ಲ ಅಂತ ನಿರ್ಣಯ ಮಾಡ್ಕೊಂಡು ಬಂದಾರ. ಅದು ವ್ಯವಹಾರದಲ್ಲಿ ತೋರಿಕೊಳ್ಳುತ್ತದೆ. ಅತ್ಯಂತ ಸತ್ತಾದ ಮಲದ ಕೊಂಬೆ ಮುಂತಾದವು ಎಂದಿಗೂ ಹಾಗೆ ತೋರಿಕೊಂಡದಿಲ್ಲ. ಮಲದ ಕೊಂಬು ಯಾರಿಗೂ ತೋರಿಕೊಂಡದ್ದಿಲ್ಲ. ಆದ್ದರಿಂದ ಅದು ಬರೀ ಹುಸಿ ತೋರಿಕೆ, ಬರಿಯ ತೋರಿಕೆ ಎರಡನೆಯ ವಸ್ತು ಅಲ್ಲವಾದ್ದರಿಂದ ಅದರ ತೋರಿಕೆಯಿಂದ ಆತ್ಮನ ಅದ್ವಿತೀಯತ್ವಕ್ಕೆ ಯಾವ ಹಾನಿಯೂ ಇಲ್ಲ ಅಂತ ನಿನ್ನಿನ ವಿಷಯದೊಳಗೆ ನೋಡ್ಕೊಂಡು ಬಂದೇವೆ. ಏನನ್ನು ಅನುಸರಿಸಿಕೊಂಡು ಚಿತ್ತಕ್ಕೆ ಭಾವ ಅಭಾವ ಇವೆರಡೂ ಇರುವುದಿಲ್ಲ. ವ್ಯವಹಾರ ದೃಷ್ಟಿಯೊಳಗೆ ಅದಿದ್ರೂ ಕೂಡ ಪರಮಾರ್ಥ ದೃಷ್ಟಿಯೊಳಗೆ ಅದು ಸಿದ್ಧಿಸುವುದಿಲ್ಲ ಅಂತ ನಿನ್ನೆ ನೋಡ್ಕೊಂಡು ಬಂದೇವೆ. ಅದನ್ನ ಮುಂದುವರಿಸಿಕೊಂಡು ಇಲ್ಲಿ ದೃಷ್ಟಾಚ ದೃಶ್ಯಂ ಚ ತಥಾ ಚ ದರ್ಶನಂ ಭ್ರಮಸ್ತು ಸರ್ವಸ್ತವ ಕಲ್ಪಿತೋ ಹಿ ಸಹ. ಭ್ರಮಸ್ತು ಸರ್ವಸ್ತವ ಇದೆಲ್ಲವೂ ಭ್ರಮದಿಂದ ಕಲ್ಪನೆಯಾಗೈತಿ. ದೃಷ್ಟಾ ಚ ದೃಶ್ಯಂ ಚ ತಥಾ ಚ ದರ್ಶನಂ ದೃಶ್ಯೇಚ್ಛ ಭಿನ್ನಂ ನ ಹಿ ದೃಶ್ಯಂ ಈಕ್ಷತೆ ಸ್ವಪನ್ ಪ್ರಬೋಧೇ ಚ ತಥಾ ನ ವಿದ್ಯತೆ ಅಂತ ಹೇಳ್ಕೊಂಡು ಬಂದಾರೆ. ಅದರದ್ದು ಕನ್ನಡದೊಳಗ ಏನಾಗ್ತದ ಅಂತ ಕೇಳಿದ್ರೆ, ನೋಡುವವನು ದೃಷ್ಟಾಚ, ನೋಡಲ್ಪಡ್ತಕ್ಕದ್ದು ನೋಟ, ಇದೆಲ್ಲವೂ ನಿನ್ನ ಭ್ರಾಂತಿಯೇ. ಏಕೆಂದರೆ ಅದು ಕಲ್ಪಿತವಾಗಿದೆ. ದೃಕ್ಕಿಗಿಂತ ದೃಶ್ಯವು ಬೇರೆಯಾಗಿ ಕಾಣುವುದಿಲ್ಲವಷ್ಟೇ. ಆದ್ದರಿಂದ ನೋಡಬೇಕು, ದೃಷ್ಟಾಂತ ಏನ್ ಕೊಡ್ತಾರ, ನಿದ್ರಿಸುವವನು ಎತ್ತರದಲ್ಲಿಯೂ ಭಿನ್ನವಾಗಿರುವುದಿಲ್ಲ. ದೃಷ್ಟಾಂತ ಬಹಳ ಮಾರ್ಮಿಕದ. ಇಲ್ಲಿ ನಿದ್ರಿಸುವವನು ಎತ್ತರದಲ್ಲಿಯೂ ಭಿನ್ನವಾಗಿರುವುದಿಲ್ಲ. ಇದನ್ನ ಅನುಭವ ರೂಪದೊಳಗೆ ನಾವು ನೋಡಿಕೊಂಡ್ರೆ
ಯಥಾರ್ಥವಾಗಿ ವೃತ್ತಿಗಿಂತ ದೃಶ್ಯ ಬೇರೆಯಾಗಿರುವುದೇ ಇಲ್ಲ ಅಂತ ಅನುಭವ ಬರ್ತದೆ. ಯಾವ ದೃಷ್ಟಾಂತ? ನಿದ್ರಿಸುವವನು ಎತ್ತರದಲ್ಲಿಯೂ ಭಿನ್ನವಾಗಿರುವುದಿಲ್ಲ. ಅಲ್ಲೇ ಎರಡು ದೃಷ್ಟಿ ಉಂಟು. ನಿದ್ರೆಯೊಳಗ ವ್ಯಾವಹಾರಿಕ ದೃಷ್ಟಿ ಇಲ್ಲ. ಅಲ್ಲೇ ತಾನಾಗಿರುವಂತ ಅನುಭವ ಇಟ್ಟುಕೊಂಡಿದೆ ನಿದ್ರೆಯೊಳಗೆ. ಆದರೆ ಎಚ್ಚರದೊಳಗೆ ವ್ಯಾವಹಾರಿಕ ದೃಷ್ಟಿಯನ್ನಿಟ್ಟುಕೊಂಡಾಗ ಇಂದ್ರಿಯ, ಅಂತಃಕರಣ, ಪ್ರಮಾತೃವಿನಿಂದೊಳಗೂಡಿ ಪ್ರಮಾತೃ, ಪ್ರಮಾಣ, ಪ್ರಮೇಯಗಳ ರಾಶಿ ಎಚ್ಚರದೊಳಗೆ ತೋರುತ್ತಲ್ಲ, ಅದು ನಿದ್ರೆಗೆ ಸಮಾನವಾಗಿನ ಇದ್ದುಕೊಂಡೈತಿ ಅಂತ ಅನುಭವ ಮಾಡಬೇಕು. ನಿದ್ರೆಯೊಳಗೆ ನಮಗೇನು ಪ್ರಮಾತೃ, ಪ್ರಮಾಣ, ಪ್ರಮೇಯಾದಿಗಳ ಮುಖ್ಯಗಳ ವ್ಯವಹಾರ ಆಗಿರುವುದಿಲ್ಲೋ ಹಾಗೆ ಎಚ್ಚರದೊಳಗೂ ಇಲ್ಲ. ಎಲ್ಲೇ ಪರಮಾರ್ಥ ದೃಷ್ಟಿಯಿಂದ ನೋಡುವವರಿಗಿಲ್ಲ. ವ್ಯಾವಹಾರಿಕ ದೃಷ್ಟಿಯೊಳಗೆ ನೋಡಿದರೆ ಇಂದ್ರಿಯಾದಿಗಳು ಉಂಟು, ವಿಷಯಾದಿಗಳು ಉಂಟು, ಈ ಪ್ರಮಾತ್ರನೂ ಉಂಟು ವ್ಯಾವಹಾರಿಕ ದೃಷ್ಟಿಯೊಳಗೆ. ಈ ವ್ಯವಹಾರ ಅನ್ನೋದು ಅವ್ರೇನ್ ಹೇಳ್ತಾರ, ಭ್ರಮಸ್ತು ಸರ್ವಸ್ವ ಸ್ತವ ಕಲ್ಪಿತೋ ಹಿ ಸಹ ಅಂತ ಹೇಳ್ತಾರೆ. ಭ್ರಮಸ್ತು ಸರ್ವಸ್ತವ ಕಲ್ಪಿತೋ ಹಿ ಸಹ. ಇದೆಲ್ಲವೂ ವ್ಯಾವಹಾರಿಕ ದೃಷ್ಟಿಯೊಳಗ ಕಲ್ಪಿಸಿಕೊಂಡಿರುವುದೇ ವಿನಃ ಈ ಎಚ್ಚರದೊಳಗೂ ಕೂಡ ಆತ್ಮನು ಅದ್ವಿತೀಯನಾಗಿನ ಇದ್ದುಕೊಂಡಾನ ಅಂತ ನಿರ್ಣಯ. ವ್ಯಾವಹಾರಿಕ ದೃಷ್ಟಿಯೊಳಗವ ಬೇರೆ ಬೇರೆ ರೂಪದಿಂದ ವ್ಯವಹಾರ ಮಾಡುವಾಗ ಅವ ಬೇರೆ ಬೇರೆ ರೂಪದಿಂದ ತೋರ್ತಾನ. ಅದು ವ್ಯಾವಹಾರಿಕ ದೃಷ್ಟಿಯೊಳಗ ಎಲ್ಲರಿಗೂ ಅನುಭವ ಆಗದ. ಪ್ರಮಾತೃ ಎಂಬುವವ ಇದನ್ನ ಅನುಭವದೊಳಗೆ ಹೇಗೆ ನೋಡ್ಕೋಬೇಕು? ಪ್ರಮಾತೃವನ್ನು ಹೊರತುಪಡಿಸಿ ಅಂತಃಕರಣಾದಿಗಳಾಗಲಿ, ಇಂದ್ರಿಯಗಳಾಗಲಿ, ವಿಷಯಾದಿಗಳು ಸ್ವತಂತ್ರವಾಗಿ ಇದ್ದುಕೊಂಡಿದೆಯೋ ಇಲ್ಲೋ ಅಂತ ಅನುಭವ ರೂಪದೊಳಗೆ ನೀವು ನೋಡಿಕೊಂಡಾಗ ಅಂತಃಕರಣಾದಿಗಳಿರಬಹುದು, ಇಂದ್ರಿಯಗಳಿರಬಹುದು, ಅಥವಾ ಹೊರಗಿನ ವಿಷಯಾದಿಗಳಿರಬಹುದು. ಇವೆಲ್ಲ ಪ್ರಮಾತೃವಿನ ರೂಪಭೇದಗಳೇ ವಿನಃ ಪ್ರಮಾತೃವನ್ನ ಹೊರತುಪಡಿಸಿ ಅಥವಾ ಪ್ರಮಾತೃವನ್ನ ಬಿಟ್ಟು ಸ್ವತಂತ್ರವಾಗಿ ಇವು ಯಾವೂ ಇದ್ದುಕೊಂಡಿಲ್ಲ ಅನ್ನೋದು ಅನುಭವಕ್ಕನುಸರಿಸಿಕೊಂಡು ಕಂಡಂಥ ಜ್ಞಾನಿಗೆ ಅವ ನಿದ್ರಿಸುವ ಹೇಗಿರ್ತಾನ ನೋಡು, ಹಾಗೆ ಇಲ್ಲಿನೂ ಅನುಭವ ಬರ್ತದೆ. ಅದಕ್ಕೆ ಇವೆಲ್ಲವೂ ಭ್ರಮಸ್ತು ಸರ್ವಸ್ವಂ ಕಲ್ಪಿತ ಈ ಸಹ ದ್ರಷ್ಟಾಚ ದೃಶ್ಯಂ ಚ ತತಃ ಚ ದರ್ಶನಂ. ದೃಶ್ಯೇ ಚ ಭಿನ್ನಂ ನ. ಈ ದೃಶ್ಯ ರೂಪ ಏನೈತಲ್ಲ, ಇದು ಯಥಾರ್ಥವಾಗಿ ದೃಶ್ಯಂ ಈಕ್ಷತೆ. ಆ ನೋಡುವ ದ್ರಷ್ಟ ಏನಿದಾನಲ್ಲ, ಅವನನ್ನು ಬಿಟ್ಟು ಸ್ವತಂತ್ರವಾಗಿ ದೃಶ್ಯ ಸಮೂಹಕ್ಕೆ ಅಸ್ತಿತ್ವನ ಇಲ್ಲ. ಅಲ್ಲಿ ಬಿಡಿಸಿಕೊಂಡು ನೋಡ್ರಿ, ಅದಕ್ಕೆ ದೃಷ್ಟಿಗಿಂತ ದೃಶ್ಯವು ಬೇರೆಯಾಗಿ ಕಾಣುವುದಿಲ್ಲವಷ್ಟೇ. ಹಿಂಗ ಅನುಭವ ಮಾಡಕ್ ಬರ್ತದೆ ನೋಡಿ. ಪ್ರಮಾತೃವಿನ ರೂಪಭೇದಗಳೇ ಈ ವ್ಯವಹಾರಗಳು ಈ ರೂಪದೊಳಗೆ ಇದ್ದುಕೊಂಡಿದೆ. ಪ್ರಮಾತೃ ಇರುವ ಪರ್ಯಂತರ ಈ ದೃಶ್ಯ ಅನ್ನುವಂಥದ್ದು ಇದ್ದೇ ಇರ್ತದೆ. ಅವನ ರೂಪಭೇದಗಳೇ. ಇದು ವ್ಯಾವಹಾರಿಕ ಸತ್ಯತ್ವದೊಳಗೆ ಇರ್ಬೋದು. ಹಾಗಾದ್ರೆ ಇಲ್ಲಿ ವ್ಯವಹಾರ ಸತ್ಯತ್ವದೊಳಗೆ ಇದ್ದಾಗ್ಯೂ ಕೂಡ ಆ ಪ್ರಮಾತೃವಿನ ಅಸ್ತಿತ್ವದಿಂದ ಭಿನ್ನವಾಗಿ ಯಾವುದೊಂದು ಇದ್ದುಕೊಂಡಿಲ್ಲ ಅಂತ ಅನುಭವ ಬರ್ತದೆ.
ಆ ನೋಡುವವನ ದೃಷ್ಟಿ ಏನದಲ್ಲ, ಅವನಕ್ಕಿಂತ ಭಿನ್ನವಾಗಿ ಚಿತ್ತ ಇಲ್ಲ, ಬುದ್ಧಿ ಇಲ್ಲ, ಮನ ಇಲ್ಲ, ಇಂದ್ರಿಯಾದಿಗಳಿಲ್ಲ, ಹೊರಗಿನ ವಿಷಯಾದಿಗಳಿಲ್ಲ. ಅದಕ್ಕ ಈ ಅಕ್ಷರದೊಳಗುನು ನಮ್ಮ ಆತ್ಮ ಸ್ವರೂಪ ಅದ್ವಿತೀಯಾಗಿನ ಇದ್ದುಕೊಂಡ. ಅದು ಎರಡೂ ಅಂತ ವ್ಯಾವಹಾರಿಕ ದೃಷ್ಟಿಯೊಳಗ ಪರಮಾತ್ಮವಿನ ಭ್ರಾಂತಿಯಿಂದ ಕಲ್ಪಿಸಿಕೊಂಡಿರುವುದೇ ವಿನಃ ಭ್ರಮಸ್ತು. ಪರಮಾತ್ಮ ಕಲ್ಪನಾ ಮಾಡ್ಕೋತಾನಲ್ಲ, ಅದು ಭ್ರಮಸ್ತು ಸರ್ವಸ್ತವ ಕಲ್ಪಿತೋ ಹಿ ಸಹ. ಅವನು ಇದನ್ನ ಈ ರೂಪದೊಳಗೆ ಕಲ್ಪಿಸಿಕೊಂಡಾನ. ಅವನ ಕಲ್ಪನೆ ಅವನ ವ್ಯಾಪ್ತಿಯೊಳಗನೆ ಇರ್ತದಲ್ಲ, ಅವನನ್ನು ಬಿಟ್ಟು ಸ್ವತಂತ್ರವಾಗಿರುವುದಿಲ್ಲ. ಯಾರು ಕಲ್ಪಿಸಿಕೊಂಡಿರ್ತಾರ ಅವನು ಬಿಟ್ಟು ಸ್ವತಂತ್ರವಾಗಿ ಅದಕ್ಕಿರ್ಲಿಕ್ಕೆ ಅಸ್ತಿತ್ವ ಇಲ್ಲ. ಇದು ಅನುಭವವಲ್ಲ, ಎಲ್ಲರಿಗೂ ಗೊತ್ತದೆ. ಇಂದ್ರಿಯಗಳ ರೂಪದಿಂದ ತೋರಿದ್ದು ಪರಮಾತ್ಮನ, ಅಂತಃಕರಣಾದಿ ರೂಪಗಳಿಂದ ತೋರಿದ್ದು ಪರಮಾತ್ಮನ. ಪರಮಾತ್ಮನನ್ನ ಬಿಟ್ಟು ಸ್ವತಂತ್ರವಾಗಿ ಯಾವೂ ಇಲ್ಲ. ಹಂಗಾರೆ ಪರಮಾತ್ಮರ ಸ್ವತಂತ್ರ ಇದ್ದಾನಲ್ಲ ಅಂತ ಕಲ್ಪಿಸ್ಕೋಬಹುದಲ್ಲ. ಪರಮಾತ್ಮೂ ಕೂಡ ಒಂದು ಅವಸ್ಥೆಯೊಳಗಿರುವ ಪರ್ಯಂತರ ಇರ್ತಾನ. ಆ ಅವಸ್ಥೆ ಬಿಟ್ಟು ಹೋತು ಅಂದ್ರೆ ಅವನ ಅಸ್ತಿತ್ವಕ್ಕೂ ಧಕ್ಕೆ ಬರ್ತದೆ ನೋಡಲ್ಲ, ಇರುವುದಿಲ್ಲ. ಅದಕ್ಕಲ್ಲೇ ಆತ್ಮನ ಇರುವು ಅದ್ವಿತೀಯ ರೂಪದೊಳಗ ಎತ್ತರದಾಗರ ಇರಲಿ, ಸ್ವಪ್ನದೊಳಗರ ಇರಲಿ, ಆತ್ಮನಲ್ಲಿ ಎರಡನೇದೆಂಬುದು ಇಲ್ಲ ಅನ್ನೋದು ಅನುಭವ ಸಿದ್ಧ ಆಗ್ತದೆ. ಅದಕ್ಕಿಲ್ಲೇ ಜ್ಞಾತೃ ಜ್ಞಾನ ಜ್ಞೇಯಗಳೆಂಬ ವಿಭಾಗವು ಮನಸ್ಸಿನ ಕಲ್ಪನೆ ಎಂಬುವುದು ಕನಸಿನ ದೃಷ್ಟಾಂತದಿಂದ ಮನದಟ್ಟಾಗುತ್ತದೆ. ಕನಸಿನ ದೃಷ್ಟಾಂತದಿಂದ ಮನದಟ್ಟಾಗುತ್ತದೆ. ಇದೆಲ್ಲವೂ ಮನಸ್ಸಿನ ಕಲ್ಪನೆ. ಸುಷುಪ್ತಿಯಲ್ಲಿ ಯಾವ ಜ್ಞಾತ್ರಾದಿ ಭೇದವೂ ಇರುವುದಿಲ್ಲ. ಅದು ತೋರುವಾಗ ಅದಕ್ಕೆ ಆತ್ಮನಿಗಿಂತ ಬೇರೆಯಾದ ಇರುವು ಇರುವುದಿಲ್ಲ. ಎತ್ತರದಗರ ತೋರ್ಲಿ, ಸ್ವಪ್ನದೊಳಗರ ತೋರ್ಲಿ, ಆತ್ಮನಿಗಿಂತ ಬೇರೆಯಾದ ಇರವು ಅದಕ್ಕೆ ಇರುವುದಿಲ್ಲ. ಎಲ್ಲ ಮನಸ್ಸಿನ ಕಲ್ಪನೆ ಆಗೈತೆ ವಿನಃ ಅದನ್ನ ಎತ್ತರ ಅಂತ ಕರ್ಕೊಂಡಿದ್ದು ಈ ಪರಮಾತ್ಮ ದೃಷ್ಟಿಯಿಂದನ. ಲಕ್ಷಣಗಳನ್ನಿಟ್ಟು ಆತ್ಮ ಅಂತ ಕರಿತೀವಿ, ಸಾಕ್ಷಿ ಅಂತ ಕರಿತೀವಿ, ಬ್ರಹ್ಮ ಅಂತ ಕರಿತೀವಿ, ಪರಮಾತ್ಮ ಅಂತ ಕರಿತೀವಲ್ಲ. ಅನುಭವಕ್ಕೆ ಅನುಸರಿಸಿಕೊಂಡು ನೋಡ್ರಿ, ಆ ನಾಮಗಳು, ಆ ಸಾಕ್ಷಿ ಅನ್ನೋದಾಗಲಿ, ಆತ್ಮ ಅನ್ನೋದಾಗಲಿ, ಬ್ರಹ್ಮ ಅನ್ನೋದಾಗಲಿ, ಅನುಭವಕ್ಕೆ ಅನುಸರಿಸಿಕೊಂಡು ಆ ನಾಮಕ್ಕೂ ಆ ವಸ್ತು ಏನಾದರೂ ಸಂಬಂಧ ಉಂಟಾ? ಇದು ಅವಾಗ ನಾಮ ರೂಪದಿಂದೊಡಗೂಡಿ ಕರಿಬೇಕಾದಾಗ ನಮಗ ಪರಮಾತ್ಮ ದೃಷ್ಟಿ ಇರ್ತದಿಲ್ಲೇ. ಪರಮಾತ್ಮವಾಗಿನ ಕರಿತೀವಿ ಅವಾಗ ಆತ್ಮ, ಸಾಕ್ಷಿ, ಸ್ವರೂಪ, ಬ್ರಹ್ಮ, ಪರಮಾತ್ಮ ಅಂತ ಕರಿತೀವಲ್ಲ. ಪರಮಾತ್ಮವಿನ ಕಲ್ಪನಾ ಅದು. ಇವನ ಆತ್ಮ ಅಂತ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಪರಮಾತ್ಮವಿಗಾಗೋದಿಲ್ಲ. ಇವನ ಆತ್ಮ ನೋಡ್ರಿ ಅಂತ ಹೇಳಿಕ್ ಆಗೋದಿಲ್ಲ. ಯಾಕಂದ್ರೆ ಇವ ಬರೀ ಆ ಶಬ್ದಗಳನ್ನು ಕಲ್ಪನಾ ಮಾಡ್ಕೊಂಡಿರ್ತಾನ. ಒಂದ್ ವೇಳೆ ಆತ್ಮನ ಅನುಭವದೊಳಗನ ಆತ್ಮಾನುಭವದೊಳಗ ನಿಂತಾಗ ನನಗ ಆತ್ಮಾನುಭವದೊಳಗ ನಿಂತೇನಿ ಅಂತ
ಯಾರಿಗಾದರೂ ಅನಿಸಿದ್ದು ಉಂಟ ನಾನು ಆತ್ಮಾನುಭವದೊಳಗನ ಇದ್ದೇನೆ ಅಂತ? ಯಾರಿಗಾದರೂ ಅನಿಸಿದ್ದು ಉಂಟ? ಅದು ಅನಿಷ್ಟು ಅಂದ್ರ ಅದು ಪರಮಾತ್ಮವಿನ ಕಲ್ಪನೆ. ನಿಶಬ್ದಂ ಬ್ರಹ್ಮ ಮುಚ್ಯತೆ ಅಂತ ಹೇಳ್ಕೊತ ಬಂದ ನೋಡಿ. ಶಬ್ದನೇ ಇಲ್ಲ ಅಲ್ಲಿ. ಪರಮಾತ್ಮವಿಗೆ ಶಬ್ದಾದಿಗಳ ಕಲ್ಪನಾದಿಗಳೆಲ್ಲವೂ ಪರಮಾತ್ಮವಿನ ಭ್ರಮದಿಂದೊಡಗೂಡಿ ಭ್ರಮಸ್ತ್ವಂ, ಈ ಭ್ರಮಸ್ಥತೆಯಿಂದೊಡಗೂಡಿದಾಗ ಇದೆಲ್ಲ ಇದ್ದುಕೊಂಡಿರುತ್ತೆ. ಇದು ಬಹಳ ಸೂಕ್ಷ್ಮವಾಗಿರುವಂತ ವಿಷಯ. ನಾಮ ರೂಪಾದಿಗಳೆಲ್ಲವೂ ಅಭಿಧಾನ ಅಭಿಧೇಯ ರೂಪಗಳೆಲ್ಲವೂ ಓಂಕಾರ ಸ್ವರೂಪ ಅಂತ ಹೇಳ್ಕೊತ ಬಂದಾರ. ಓಂಕಾರನು ಒಂದು ಶಬ್ದ ಅಲ್ರಿ ಅದು ಅಂತ ಕಲ್ಪಿಸಿಕೊಂಡ್ರೆ ಪರಮಾತ್ಮ ದೃಷ್ಟಿಯಿಂದ ಓಂ ಅನ್ನೋದು ಓಂಕಾರ ಅನ್ನೋದು ಒಂದು ಶಬ್ದ ಅಂತ ಗೊತ್ತು ಮಾಡ್ಕೊಂಡ. ಆದ್ರೆ ಅದು ಓಂಕಾರದ ಸ್ವರೂಪ ಅಲ್ಲ. ಆ ಶಬ್ದ ರೂಪದಿಂದ ನೋಡುವಾಗ ಪರಮಾತ್ಮರು ಅದ್ರಾಗ ಸೇರ್ಕೊಂಡೇ ಇರ್ತಾನೆ. ಪರಮಾತ್ಮವಿನ ಅಂಶ ಇದ್ಕೊಂಡೇ ಇರ್ತಾನೆ. ಈಗ ಆತ್ಮ ಅನ್ನೋದಾಗ್ಲಿ ಸಾಕ್ಷಿ ಅನ್ನೋದಾಗಲಿ ನೋಡಿ, ಇವು ಶಬ್ದ. ಅದರ ಅನುಭವ ಮಾಡಿದ್ರಿ ಅಂದ್ರೆ ಆತ್ಮಾನುಭವ ಆಗಿತ್ತು ಅಂದ್ರ ಯಾವ ಶಬ್ದಾದಿಗಳ ಉತ್ಪತ್ತಿಯಲ್ಲಿ ಆಗೋದಿಲ್ಲ. ಇದನ್ನು ಗಮನದೊಳಗಿಡಬೇಕು. ಶಬ್ದ ಆಕಾರ ಆಗ್ಬೇಕಾದ್ರೆ ವ್ಯವಹಾರ ಆಗತ್ತ, ವ್ಯವಹಾರಿಕ ದೃಷ್ಟಿ ಆಗುತ್ತೆ, ಪರಮಾರ್ಥ ದೃಷ್ಟಿ ಆಗುದಿಲ್ಲ. ನಾವು ಆತ್ಮ ಅಂತ ಹೇಳುವಾಗ ಈ ಪರಮಾತ್ಮವಿನ ಅಂಶದಿಂದ ಒಡಗೂಡೇನೆ ಹೇಳಿರುತ್ತೆ. ಅದು ವ್ಯವಹಾರಿಕ ಅನುಭವ ಅಲ್ಲದು, ಪರಮಾರ್ಥದ ಅನುಭವ ಅಲ್ಲ. ಪರಮಾರ್ಥದ ಅನುಭವದೊಳಗೆ ಹಾಗೆ ಇರುವುದಿಲ್ಲ, ಅಲ್ಲಿ ಉತ್ಪತ್ತಿನೂ ಆಗುದಿಲ್ಲ. ಅದನ್ನು ನೋಡ್ಕೊಳ್ರಿ ನೀವು. ಅದು ಸ್ವಯಂ ಸಾಧಕರ ನೋಡ್ಕೋಬೇಕಲ್ಲ. ಆತ್ಮ ಅನ್ನೋದು ಆ ಪರಬ್ರಹ್ಮ ಅನ್ನೋದಾಗ್ಲಿ ಅಥವಾ ಸಾಕ್ಷಿ ಅನ್ನೋದಾಗ್ಲಿ ನಮ್ಮ ಸ್ವರೂಪಕ್ಕ ಅವು ಯಾವ ಆ ಶಬ್ದದಿಂದ ಅವನು ಅನುಕರಣೆ ಮಾಡ್ಲಿಕ್ಕೆ ಬರುವುದಿಲ್ಲ. ಇದು ಗೊತ್ತಿರಬೇಕು. ಸಾಕ್ಷಿ, ಆತ್ಮ, ಪರಬ್ರಹ್ಮ ಅಂತ ಕರ್ಕೊಂಡಾರಲ್ಲ, ಇವು ಯಾವು ನಮ್ಮ ಸ್ವರೂಪ ಅಲ್ಲ. ಸ್ವರೂಪದೊಳಗ ಈ ನಾಮಗಳನ್ನ ಕಲ್ಪಿಸಿಕೊಂಡಾನ. ಇದೇ ಪರಮಾತ್ಮರು. ಆ ಸ್ವರೂಪದ ಅನುಭವ ಆದಾಗ ಈ ಶಬ್ದಾದಿಗಳದವಲ್ಲ, ಸಾಕ್ಷಿ, ಆತ್ಮ, ಪರಬ್ರಹ್ಮ ಇವು ಯಾವ ವರ್ತಿಸುವುದಿಲ್ಲ, ಅಲ್ಲಿ ಇರುವುದಿಲ್ಲ. ಸ್ವರೂಪದ ಅನುಭವ ಆದಾಗ ಅರಿವಿನೊಳಗ ಯಾವ ಶಬ್ದಾದಿಗಳ ಪ್ರವರ್ತನೆ ಆಗೋದಿಲ್ಲ, ವರ್ತಿಸುವುದಿಲ್ಲ. ಅವು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಬರೀ ಅಂಗನ ಇಲ್ಲೇ ಯಥಾರ್ಥವಾಗಿ ಜ್ಞಾತೃ, ಜ್ಞಾನ, ಜ್ಞೇಯಗಳೆಂಬ ವಿಭಾಗವು ಮನಸ್ಸಿನ ಕಲ್ಪನೆ ಎಂಬುದು ಕನಸಿನ ದೃಷ್ಟಾಂತದಿಂದ ಮನದಟ್ಟಾಗುತ್ತದೆ. ಸುಷುಪ್ತಿಯಲ್ಲಿ ಯಾವ ಜ್ಞಾತ್ರಾದಿ ಭೇದವೂ ಇರುವುದಿಲ್ಲ. ಸುಷುಪ್ತಿಯೊಳಗೆ ಜ್ಞಾತ್ರಾದಿಗಳು, ಜ್ಞಾತೃ, ಜ್ಞಾನ, ಜ್ಞೇಯಾದಿಗಳ ವ್ಯವಹಾರ ಇರುವುದಿಲ್ಲ ಅಂತ ಇದನ್ನೇನು ಈ ಪರಮಾತ್ಮವಿನಿಂದ ನಿರ್ಣಯ ಮಾಡ್ಕೊಂಡಿರೋ? ನಿಮ್ಮ ಸ್ವರೂಪದ ಅನುಭವನ ಹಂಗಾಯ್ತು. ಅಲ್ಲೇ ಈ ಪರಮಾತ್ಮ ಅಂತಃಕರಣಾದಿಗಳನ್ನ ಇಟ್ಕೊಂಡು ಅಲ್ಲಿ ಕಲ್ಪನೆ ಮಾಡ್ಕೊಂಡೀರಾ? ನೋಡ್ರಿ, ಜ್ಞಾತ್ರಾದಿಗಳ ಸಂಬಂಧನ ಇಲ್ಲಲ್ಲಿ. ಸುಷುಪ್ತಾವಸ್ಥೆಯೊಳಗ ಎಲ್ಲರ ಅನುಭವದೊಳಗೂ ಹಾಗೆ ಇದೆ. ಸಾರ್ವತ್ರಿಕ ಅನುಭವ ಇದು. ಇಲ್ರಿ, ನಾನು ನಿದ್ರೇನು ಮಾಡ್ತಿದ್ದೆ,
ನಾನತ್ವನು ಇತ್ತು ಅಂತ ಯಾರಿಗಾದ್ರೂ ಅನುಭವಕ್ಕೆ ಬಂದಿದೆಯಾ? ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರ ಅನುಭವದೊಳಗೆ ನೋಡ್ಕೊಂಡ್ರು ಹಾಗೆ ಇರ್ಬೇಕಾಗ. ಅದಕ್ಕನ್ನ ಸಾರ್ವತ್ರಿಕ ಅನುಭವ ಅಂತ ಕರೀತಾರೆ. ಹಾಗ ನಿದ್ರಿಸುವವನ ಅನುಭವ ಇರುತ್ತೋ ಹಾಗೆ ಎಚ್ಚರದೊಳಗನು ಅದೇ ಅನುಭವ ಇದ್ದುಕೊಂಡಿದೆ. ವ್ಯವಹಾರ ದೃಷ್ಟಿ ಬಳಸಿಕೊಂಡಾಗ ನಾವು ಈ ನಾಮ ರೂಪ ವಿಧಾನ ವಿಧೇಯಗಳನ್ನು ಬಳಸಿಕೊಂಡು ನಾಮರೂಪಾದಿಗಳನ್ನು ಬಳಸಿಕೊಂಡು ಈ ಪರಮಾತ್ಮ ವ್ಯವಹಾರ ಮಾಡ್ತಾನಲ್ಲ, ಇದೆಲ್ಲವೂ ಭ್ರಾಂತಿಯಿಂದ ಒಳಗೂಡಿಯಾಗಿರುತ್ತೆ. ಭ್ರಮಸ್ತು ಭ್ರಮೆಯಿಂದಾಗಿರುವಂತಹದ್ದು ಯಾವುದ್ರೊಳಗ ಅಂದ್ರೆ ನಮ್ಮ ಸ್ವರೂಪದೊಳಗನ. ನಮ್ಮ ಸ್ವರೂಪವನ್ನ ತಪ್ಪಾಗಿ ತಿಳ್ಕೊಂಡು ನಾನು, ಅಂತಃಕರಣ, ಇಂದ್ರಿಯ, ಹೊರಗಿನ ಪ್ರಪಂಚ ಇದೆಲ್ಲವನ್ನು ಅದೇ ನಮ್ಮ ಸ್ವರೂಪದೊಳಗೆ ಭ್ರಾಂತಿಯಿಂದ ಕಲ್ಪನೆ ಮಾಡಿಕೊಂಡೆ. ಆ ಭ್ರಾಂತಿಗೆ ನೋಡಲ್ಲಿ ಹೌದು, ಯಾವುದು ನಮ್ಮ ಸ್ವರೂಪವನ್ನು ಬಿಟ್ಟು ಬೇರೆ ಇಲ್ಲವೇ ಇಲ್ಲ. ನಮ್ಮ ಸ್ವರೂಪವನ್ನು ಬಿಟ್ಟು ಸ್ವತಂತ್ರವಾಗಿ ಬೇರೆ ಯಾವುದೊಂದು ಇದ್ದುಕೊಂಡಿಲ್ಲ. ಇದೆಲ್ಲ ಅನುಭವದೊಳಗೂ ಇದೆಯಲ್ಲ. ಸ್ವರೂಪದೊಳಗೆ ಯಾವ ಇಲ್ಲ, ಸ್ವರೂಪದೊಳಗೆ ಇವ್ಯಾವೂ ಇಲ್ಲ. ಇದು ಹೇಗೆ ಅನುಭವಕ್ಕೆ ಬಂದದ? ನಿದ್ರೆ ಮಾಡುವಾಗ ನಮಗೆ ಯಾವ ಜ್ಞಾತೃ ಜ್ಞಾನ ಜ್ಞೇಯಾದಿಗಳ ಸಂಬಂಧ ಇಲ್ಲ. ಎತ್ತರಕ್ಕೆ ಬಂದಾಗ ವ್ಯಾವಹಾರಿಕ ದೃಷ್ಟಿಯೊಳಗೆ ಈ ಪರಮಾತ್ಮ ಪ್ರಮಾಣಗಳನ್ನಿಟ್ಟುಕೊಂಡು ಪ್ರಮೇಯ ರಾಶಿಯನ್ನು ಅರಿತ. ಈಗ ಅರಿಯುವ ಸಮಕಾಲದೊಳಗನು ಆತ್ಮಸ್ವರೂಪ ಅದ್ವಿತೀಯಾಗನೈತಿ, ಅದ್ವಿತೀಯ ರೂಪದಿಂದ ಒಳಗೂಡನೆ ಇಟ್ಕೊಂಡೈತಿ ಅಂತ ನಿರ್ಣಯ ಮಾಡ್ಕೋಬೇಕು ನೋಡಿ. ಹಾಗ ಅನುಭವ ಮಾಡ್ಕೋಬೇಕು ಇದನ್ನ. ಅಲ್ರಿ, ಎಚ್ಚರದೊಳಗ ಇಂದ್ರಿಯಗಳು ಜಾಗ್ರತೆ ಇರ್ತಾವ, ಅಂತಃಕರಣಾದಿಗಳ ಕ್ರಿಯಾ ಕಾರ್ಯಗಳನ್ನ ಮಾಡ್ತಾವ, ಹೊರಗಿನ ಪ್ರಪಂಚ ತೋರ್ತಾವ. ಇಲ್ಲಿ ಅದ್ವಿತೀಯ ಆತ್ಮನ ಸ್ವರೂಪನ ಐತಿ ಅಂತ ಯಾಗ ಅನುಭವ ಮಾಡ್ಕೊಳ್ಳೋದು? ಒಂದೊಂದಾಗಿ ಇಲ್ಲಿ ಅನುಭವಕ್ಕೆ ಅನುಸರಿಸಿಕೊಂಡು ನೋಡಿದಾಗ ಈ ಅಂತಃಕರಣ ಅನ್ನೋದಾಗ್ಲಿ, ಇಂದ್ರಿಯಗಳನ್ನೋದಾಗ್ಲಿ, ಹೊರಗಿನ ಪ್ರಪಂಚ ಅನ್ನೋದಾಗ್ಲಿ, ಈ ಪರಮಾತ್ರುವಿನನ್ನ ಬಿಟ್ಟು ಸ್ವತಂತ್ರವಾಗಿ ಇದ್ರ ಅವಾಗ ಅನುಭವಕ್ಕೆ ಬರ್ತಿದ್ವು. ಇವು ಪರಮಾತ್ಮ ಇಲ್ಲದ ಇದ್ರು ಇದನ್ನ ಅನ್ವಯ ವ್ಯತಿರೇಕದಿಂದ ನೋಡ್ಕೊಳ್ಳಿ. ವಿಷಯಿಂದ ನೋಡ್ಕೊಳ್ಳಿ. ವಿಷಯನ್ನ ಬಿಟ್ಟು ವಿಷಯ ಯಾವುದೊಂದು ಇರುವುದಿಲ್ಲ. ಯಾಕಂದ್ರೆ ಇಲ್ಲೇ ದೃಷ್ಟಾಚ ದೃಶ್ಯಂ ಚ ತಥಾ ಚ ದರ್ಶನಂ, ನೋಡುವವನು ನೋಡಲ್ಪಡತಕ್ಕದ್ದು ನೋಟ. ಇದೆಲ್ಲವೂ ನಿನ್ನ ಭ್ರಾಂತಿಯೇ. ನೋಡುವ ಒಬ್ಬ ಇದ್ದಾನ, ನೋಡಿಸಿಕೊಳ್ಳುವಂತ ವಸ್ತುಗಳು ಅದಾವ, ಅವೆಲ್ಲ ನೋಟಕ್ಕನ ವಿಷಯ ಆಗ್ಯಾವ. ಇದೆಲ್ಲ ಏನದಲ್ಲ, ಇದೆಲ್ಲ ಬರೀ ಭ್ರಾಂತಿಯಿಂದಾಗಿದ್ದು, ಭ್ರಮಸ್ಥ ಭ್ರಮೆಯಿಂದಾಗಿರುವಂತಹದ್ದು. ಇದನ್ನ ಬೇಗ ನಮ್ಮ ಮನೋಬುದ್ಧಿಯಾದಿಗಳು ಒಪ್ಕೊಳ್ಳೋದಿಲ್ಲ. ಪರಮಾತ್ಮವಿನ ರೂಪರೇಷೆಗಳೇ ಇವು ಅಂತ ಯಾರಿಗೆ ಅನುಭವ ಬರ್ತದ? ಯಾಕಂದ್ರೆ ಪರಮಾತ್ಮ ಇದ್ದಾಗ ಮಾತ್ರ ಇವಿರ್ತಾವ. ಅದಿರ್ಲಿಲ್ಲ ಅಂದ್ರೆ ಇವು ಯಾವ ಇರುವುದಿಲ್ಲ.
ಪ್ರಮಾತೃವಿನ ಅನ್ವಯ ರೂಪದಿಂದೊಡಗೂಡನೆ ಇವು ತೋರ್ತಾವ. ಆದ್ರೆ ಪ್ರಮಾತೃ ಇರ್ಲಿಲ್ಲ ಅಂದ್ರೆ ಇವು ಯಾವ ಇರುವುದಿಲ್ಲ. ಆದ್ರೆ ಇಲ್ಲಿ ಪ್ರಮಾತೃ ಆಗಲಿ ಆ ವ್ಯತಿರೇಕ ರೂಪದೊಳಗೆ ತೋರುವ ಅಂತಃಕರಣ, ಇಂದ್ರಿಯ, ವಸ್ತುಗಳು ಇವು ವ್ಯತಿರೇಕ ರೂಪದಿಂದ ತೋರ್ತಾವ. ಈ ಪ್ರಮಾತೃ ಆಗಲಿ ವ್ಯತಿರೇಕ ರೂಪದಿಂದ ತೋರುವ ವಸ್ತುಗಳಾಗಲಿ ಇವು ಯಾವು ಸ್ವತಂತ್ರವಾಗಿ ಇದ್ದುಕೊಂಡಿಲ್ಲ ಅಂತ ನಿರ್ಣಯ ಬರ್ತದೆ. ಇವು ಯಾವ ಸ್ವತಂತ್ರತೆ ಇಲ್ಲ. ಆದ್ರೆ ಆತ್ಮ ಇಲ್ಲ ಅಂತ ನಿರ್ಣಯ ಮಾಡ್ಕೊಳ್ರಿ, ನಮ್ಮ ಸ್ವರೂಪ ಇಲ್ಲ ಅಂತ ನಿರ್ಣಯ ಮಾಡ್ಕೊಳ್ರಿ ಬರ್ತೇನೆ. ಈ ಪ್ರಮಾತೃ ಒಂದ್ ಅವಸ್ಥೆ ಬಿಟ್ಟು ಹೋದ್ರೆ ಆ ಅವಸ್ಥೆ ಇರುವ ಪರ್ಯಂತರ ಇರ್ತಾನ. ಆ ಅವಸ್ಥೆ ಬಿಟ್ಟು ಹೋತು ಅಂದ್ರೆ ಪ್ರಮಾತೃ ಸಮೇತ ಈ ಪ್ರಪಂಚ ಎಲ್ಲವೂ ಹೋಗ್ಬಿಡ್ತದ ಅಂತ ಹೇಳ್ತೇವೆ. ಅನುಭವ ಇದೆ. ಈ ಅನುಭವ ಐತಲ್ಲ, ಈ ಅನುಭವಕ್ಕೆ ಆಧಾರವಾಗಿರುವಂತ ನಮ್ಮ ಸ್ವರೂಪ, ಆ ಸ್ವರೂಪ ಏನಾರ ಬಿಟ್ಟು ಹೋಗುತ್ತೇನ್ರಿ, ಅದು ಇಲ್ದಂಗ ಆಗತ್ತಾನ. ಅದಕ್ಕೆ ಅನ್ವಯ, ಅದನ್ನ ಅನ್ವಯ ಮಾಡಿಕೊಂಡ್ರ ಇದು ಪರಮಾರ್ಥ ದೃಷ್ಟಿಯಿಂದ ಇಲ್ಲಿನೂ ಅದ್ವಿತೀಯ ಆತ್ಮನ ಇದ್ದಾನ. ಯಾವುದನ್ನ ಅನ್ವಯ ಮಾಡ್ಕೋಬೇಕಿಲ್ಲೇ ನಮ್ಮ ಸ್ವರೂಪದ ಅನ್ವಯವನ್ನು ಮಾಡಿಕೊಂಡ ಈ ವ್ಯತಿರೇಕ ರೂಪದೊಳಗೆ ತೋರುವ ಪರಮಾತ್ಮವಾಗಲಿ, ಪ್ರಮಾಣ ಆಗಲಿ, ಪ್ರಮೇಯಾದಿಗಳ ರಾಶಿ ಎಲ್ಲವೂ ಯಾಕಂದ್ರೆ ಆ ಅವಸ್ಥೆ ಇರುವಾಗ ಮಾತ್ರ ಇರ್ತಾವ. ಆ ಅವಸ್ಥೆ ಕೈ ಬಿಟ್ಟು ಹೋತಂದ್ರೆ ಪ್ರಮಾತೃ, ಪ್ರಮಾಣ, ಪ್ರಮೇಯಾದಿಗಳ ಸಮೇತ ಹೋಗುತ್ತಲ್ಲ. ಇದು ಯಾವ್ದಾದ್ರು ಉಳ್ಕೊಳ್ಳತ್ತಾನ. ಇದು ಅನುಭವ ನೋಡ್ಕೊಳ್ಳಿ. ಈ ಅನುಭವವನ್ನು ಅನ್ವಯ ಮಾಡ್ಕೋಬೇಕು. ಮಾಡ್ಕೊಂಡು ವ್ಯತಿರೇಕ ರೂಪದೊಳಗೆ ಇದನ್ನೆಲ್ಲ ಕಿತ್ತಾಕಿದ್ರೆ ಅದ್ವಿತೀಯ ಪರಮಾರ್ಥ ತತ್ವನ, ಈ ಎತ್ತರದ ವಸ್ತುಗಳಿಗೂ ಅದ್ವಿತೀಯ ಪರಮಾರ್ಥ ತತ್ವನ ಇದ್ದುಕೊಂಡಿದೆ. ಅವ ಅದ್ವಿತೀಯ. ಎತ್ತರದ ವಸ್ತುಗಳಿಗೂ ಅದ್ವಿತೀಯ ಸ್ವರೂಪದೊಳಗನೆ ಇದ್ದುಕೊಂಡ. ನೋಡಿಕೊಳ್ಳುವ, ಕಂಡುಕೊಳ್ಳುವ ರೀತಿ ಗೊತ್ತಾದ್ರೆ ಸಾಕು. ಇದೆಲ್ಲ ನೋಡುವಾಗಲಿ, ನೋಡಿಸಿಕೊಳ್ಳುವ ವಸ್ತು ಆಗಲಿ, ಅದು ನೋಟಕ್ಕೆ ವಿಷಯ ಇರುವಂತಹ ದೃಶ್ಯ ಸಮೂಹ ಎಲ್ಲ ಆಗಲಿ, ಇವೆಲ್ಲವೂ ಬರೀ ಭ್ರಮೆಯಿಂದೊಡಗೂಡಿ ಅದರ ಇಡೀ ಎತ್ತರದ ಅವಸ್ಥೆ ಭ್ರಮಾರೂಪದೊಳಗನೆ ಇಟ್ಟುಕೊಂಡಿದೆ ಅಂತ ಅರ್ಥ ಆಗ್ತಲ್ಲ. ಅದಕ್ಕೆ ಅನ್ವಯ ಯಾವುದು ಅಂದ್ರೆ ನಮ್ಮ ಸ್ವರೂಪದ ಅನ್ವಯನ. ಸ್ವರೂಪವನ್ನ ತಪ್ಪಾಗಿ ತಿಳ್ಕೊಂಡು ಇದಕ್ಕೆ ಯಾತ್ರ ಅಂತ ಕರ್ಕೊಂಡಾರ. ಇದು ಬರೀ ನೋಡಲ್ಲಿ ಅನುಭವಕ್ಕೆ ಅನುಸರಿಸಿಕೊಂಡಾಗ ಈ ಎಚ್ಚರದ ಕ್ರಿಯಾ ಕಾರ್ಯಾದಿಗಳೆಲ್ಲವೂ ಆತ್ಮನ ಅದ್ವಿತೀಯ ಸ್ವರೂಪವೇ ಅಂತ ಅನುಭವಕ್ಕೆ ಬರುತ್ತೆ. ವ್ಯವಹಾರ ಹತ್ತಿದಾಗ, ವ್ಯವಹಾರಕ ದೃಷ್ಟಿಯೊಳಗಿದ್ದಾಗ ವಸ್ತುಗಳೂ ಸತ್ಯ, ಇಂದ್ರಿಯಗಳೂ ಸತ್ಯ, ಅಂತಃಕರಣಾದಿಗಳೂ ಸತ್ಯ, ಈ ಪ್ರಮಾತೃ ವ್ಯವಹಾರ ಮಾಡೋದೂ ಸತ್ಯ. ವ್ಯವಹಾರಿಕ ದೃಷ್ಟಿಯೊಳಗೆ. ಪಾರಮಾರ್ಥಿಕ ದೃಷ್ಟಿಯೊಳಗೆ ಏನಾದ್ರೂ ಉಂಟ ಹಾಗೆ ಇಲ್ವಲ್ಲ. ಪರಮಾರ್ಥದ ಅನುಭವ ನೀವು ನೋಡ್ಕೋಬೇಕಾದಾಗ ಇಲ್ಲೇ ಎತ್ತರದೊಳಗನ ಈ ಎತ್ತರ ಇರುವ ಪರ್ಯಂತರ ಮಾತ್ರ ಈ ಭ್ರಮಾಲೋಕ ಇರ್ತಾವ. ಎತ್ತರದೊಳಗೆ ಈ ಪ್ರಮಾತೃ ಇರುವ ಪರ್ಯಂತರ ಈ ಲೋಕದೊಳಗೆ ಭ್ರಮಾಲೋಕ ಅಂತ ಕರಿಬಹುದು. ಎತ್ತರದೊಳಗೆ ಇವುಗಳ ಇರುವಿಕೆ ಭ್ರಮೆಯಿಂದೊಡಗೂಡಿರು. ಎತ್ತರ ಬಿಟ್ಟು ಹೋತು, ಈ ಅವಸ್ಥೆ ಬಿಟ್ಟು ಹೋತು ಅಂದ್ರೆ ಅಲ್ಲಿ ಯಾವುದೊಂದು ಈ ಭ್ರಮೆಯಿಂದ ತೋರುವ ಪ್ರಮಾತ್ರವಾಗಲಿ, ಪ್ರಮಾಣ ಆಗಲಿ, ಪ್ರಮೇಯಗಳ ರಾಶಿ ಆಗಲಿ ಯಾವುದೊಂದು ಇಲ್ಲ ಅಂತ ಅನುಭವದಲ್ಲಿ ಸಿದ್ಧ ಇದೆ. ಯಾರಿಗಾದ್ರೂ
ಅನುಭವದೊಳಗ ಇಲ್ರಿ. ಯಾತ್ರ ಹೋದ್ರು ಪರಮಾತ್ಮ ಇರ್ತಾನ ಅಥವಾ ಅಂತಃಕರಣ ಇರ್ತಾವ ಅಂತ ಯಾರಿಗಾದ್ರೂ ಆಗೈತಿನ? ಪಂಚಮಭೂತಾದಿಗಳ ಸಮೇತ ಕಾಲ ದೇಶ ಇವುಗಳ ಸಮೇತ ಎಲ್ಲೋ ಹೋಗುತ್ತಲ್ರಿ. ಇದು ಅನುಭವ ಹೌದು ಅಲ್ವೋ? ಎತ್ತರ ಹೋತು ಅಂದ್ರೆ ಯಾವ್ದಾದ್ರು ಎತ್ತರದ ಅವಸ್ಥೆ ಒಳಗಿರುವಂತ ವಸ್ತು ಯಾವ್ದಾದ್ರು ಈ ಎತ್ತರದ ಅವಸ್ಥೆ ಹೋದಾಗ ಎದ್ದುಕೊಂಡೈತಿ ಅಂತ ಯಾರಿಗಾದ್ರೂ ಅನುಭವ ಬಂದದನ? ಎತ್ತರ ಇಲ್ಲಾಗ ನಮ್ಮ ಹೊಲ ಮನೆ, ನಮ್ಮ ಕಾರು ಬಂಗಲೆ ಏನಾರು ಇದ್ದುಂಟ, ಹೆಂಡ್ರು ಮಕ್ಕಳು, ಎತ್ತರದೊಳಗೆ ಒಳಗೆಲ್ಲ ಇದು ಬರೀ ಭ್ರಮಾಲೋಕ. ಎತ್ತರದ ಒಂದು ಅವಸ್ಥೆ ಒಳಗಿರುವ ಹೆಂಡ್ರು ಮಕ್ಕಳು ಧನ ದೌಲತ್ತು ಏನದ ಬರೀ ಎತ್ತರದೊಳಗ ಭ್ರಮೆಯಿಂದ ಕಲ್ಪಿತ ಆಗಿರೋದು ಇದೆಲ್ಲ. ಇನ್ನು ಸ್ವರೂಪದೊಳಗೆ ಯಾವೂ ಇಲ್ಲ. ನೀ ಎತ್ತರ ಇದ್ದಾಗೂ ಇಲ್ಲವು. ಎತ್ತರ ಇದ್ದಾಗ ಅದಕ್ಕೆ ಸಂಬಂಧ ಎಲ್ಲಿ ಮಾಡ್ಕೊತೀರಿ ನೋಡ್ರಿ, ಸಂಬಂಧ ಮಾಡ್ಕೊಳ್ರಿ ಅದ್ರ ಜೊತೆಗೆ ನೋಡೋಣ. ಯಾಕಂದ್ರ ಈ ಭ್ರಮೆಯಿಂದ ಕಲ್ಪಿತ ರೂಪದೊಳಗಿರುವ ಈ ಪರಮಾರ್ಥ ದೃಷ್ಟಿಯಿಂದ ಅವನನ್ನು ನೋಡಿದಾಗ ನಮ್ಮ ಸ್ವರೂಪಕ್ಕ ಈ ಎತ್ತರದ ಅವಸ್ಥೆಗಳಲ್ಲಿರುವ ಸಾಮಗ್ರಿಗಳು ಅಂದ್ರೆ ಪ್ರಮಾತೃ ಪ್ರಮಾಣ ಪ್ರಮೇಯಗಳ ವ್ಯವಹಾರ ಯಾವುದು ನಮ್ಮ ಸ್ವರೂಪಕ್ಕೆ ಲೇಪನಾಗಿಲ್ಲ, ಅಂಟಿಕೊಂಡಿಲ್ಲ. ನಮ್ಮ ಸ್ವರೂಪದೊಳಗೆ ಯಾವುದು ಇಲ್ಲ. ಅಂದ್ರೆ ಎತ್ತರದ ಅವಸ್ಥೆಯನ್ನ ಪರಮಾರ್ಥ ದೃಷ್ಟಿಯಿಂದನೂ ನಮಗ ಅವಲೋಕನ ಮಾಡಕ್ ಬರ್ತತಿ, ವ್ಯಾವಹಾರಿಕ ದೃಷ್ಟಿಯಿಂದನೂ ಅವಲೋಕನ ಮಾಡಕ ಬರ್ತತಿ ಅಂತ ಯಾರಿಗಾದ್ರೂ ಅನುಭವಕ್ಕನುಸರಿಸಿ ಕಂಡದ್ರ ನಾವು ನಿದ್ರಿಗೂ ಎತ್ತರಕ್ಕೂ ಯಾವ ಭೇದಾದಿಗಳು ಇಲ್ಲ ಅಂತ ಗೊತ್ತಾಗ್ತದೆ. ನಿದ್ರಿಗೂ ಎತ್ತರಕ್ಕೂ ಯಾವ ಭೇದವೂ ಇಲ್ಲ. ಯಾವ ದೃಷ್ಟಿ? ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ. ಪರಮಾರ್ಥವಿನ ದೃಷ್ಟಿಯಿಂದ ನೋಡಿದ್ರೆ ನಿದ್ರೆಗೆ ಏನಿರ್ತದ್ರಿ? ಏನು ಇರುವುದಿಲ್ಲ. ಅಲ್ಲಿ ಜ್ಞಾಪಕಗಳು ಯಾವ ಇರುವುದಿಲ್ಲ. ಇಲ್ಲಿ ಇರುತ್ತಾವ ವ್ಯಾವಹಾರಿಕ ದೃಷ್ಟಿ, ಭ್ರಮಾದೃಷ್ಟಿ ಅಂತ ಕರೀತಾರೆ. ಇದನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡ್ರ ನಮ್ಮ ಪ್ರಪಂಚ ಆಗ್ಲಿ, ನಮ್ಮ ವಂಶಜರಾಗ್ಲಿ, ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಈ ಮೋಹ ಐತಲ್ಲ, ಎಚ್ಚರದೊಳಗೆ ಮೋಹ ಐತಲ್ಲ, ಇದಕ್ಕೆ ಏನ್ ಬೆಲೆ ಬರ್ತದೆ ಪರಮಾರ್ಥ ದೃಷ್ಟಿಯೊಳಗೆ ನೀವು ನೋಡ್ಕೊಂಡ್ರ? ನಮ್ಮ ಹೆಂಡ್ರು ಮಕ್ಕಳು, ನಮ್ಮ ಆಸ್ತಿ ಪಾಸ್ತಿ, ಕುಲ ಗೋತ್ರ, ನಾವ್ ಅಂತ ಕುಲದವ್ರು ಇಂಥ ಕುಲದವ್ರು ಅನ್ನೋದಾಗಲಿ, ನಾವು ಉಂಚ ನೀಚ ಎಲ್ಲ ಅದಲ್ಲ. ಇದು ಪರಮಾರ್ಥ ದೃಷ್ಟಿಯೊಳಗ ಈ ಎಚ್ಚರದ ಅವಸ್ಥೆಯನ್ನ ವಿವೇಕ ಮಾಡಿದ್ರೆ ಇದಕ್ಕೊಂದು ಕವಡಿ ಕಿಮ್ಮತ್ತಿಲ್ಲ. ಯಾವ ಹೆಂಡ್ರು, ಯಾವ ಮಕ್ಕಳು, ಯಾವ ಶರೀರ, ಯಾವ ಇಂದ್ರಿಯ, ಯಾವ ಅಂತಃಕರಣ ಎಚ್ಚರದಾಗ ನಾವು ನೋಡ್ಕೊಳ್ರಿ. ಬೇರೆ ಬೇರೆ ಬೇಕಾಗಿಲ್ಲ. ಇವು ಯಾವ ನಮ್ಮ ಸ್ವರೂಪ ಅಲ್ಲ ಅಂತ ನಿಶ್ಚಿತ ಆದ್ರೂ ಇದ್ರ ಮೇಲೆ ಎಷ್ಟು ಮೋಹ ಆಯ್ತು ನೋಡಿ ನಮಗ. ಇರುವುದಲ್ಲ ಅದು. ಮತ್ತೊಂದು ಅವಸ್ಥೆ ಬಂದಾಗ ಇದು ಎಲ್ಲೆಲ್ಲಿನೂ ಇದ್ದುಕೊಂಡಿಲ್ಲ. ಈ ಅವಸ್ಥೆಯೊಳಗಿದ್ದಾಗ ಮಾತ್ರ ಇರ್ತದೆ. ಇದು ಅಷ್ಟಕ್ಕೆ ಸೀಮಿತ. ಇದಕ್ಕೆ ಸೀಮೆ ಉಂಟು. ಎಚ್ಚರದ ಅವಸ್ಥೆ ಇದ್ದಾಗ ಮಾತ್ರ ಹೆಂಡ್ರು ಮಕ್ಕಳು ಹೊಯ್ ನೈ ಏನದ ನಮ್ಮ ಜಾತಿ ಗೋತ್ರ ಇದೆಲ್ಲ ಆ ಅವಸ್ಥೆ ಇರುವಾಗ ಮಾತ್ರ ಇರ್ತದೆ. ಇದು ಒಂದರಲ್ಲಿ ಇರುವುದಿಲ್ಲ. ನೀವು ಪಣಿವರೆಗೂ ಇದನ್ನ ಬಿಟ್ಟು ನಿದ್ರೆಗೆ ಹೋಗ್ತೀರಿ, ಸ್ವಪ್ನ ಕಾಣ್ತೀರಿ. ಅವಾಗ ಯಾವ ಜಾತಿಯೋ ಯಾವ ಕುಲನ
ಯಾವ್ದಕ್ಕದ ಅಲ್ಲೇ ಹಿಂಗ ವಿಮಾನ ಮಾಡುದು ನಾ ದೊಡ್ಡವ, ಅವ್ರ ಸಣ್ಣವರು ಗುರುಗಳು, ಅವ್ರ ಸ್ವಾಮಿಗಳು, ಅವ್ರ ಬ್ರಾಹ್ಮಣರು ನೋಡು. ವರ್ಣಾದಿಗಳು ಏನಾದ್ರು ಉಂಟೇನ? ವರ್ಣಾದಿಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ವರ್ಣಾದಿಗಳನ್ನು ಮಾಡ್ಕೊಂಡಾರಲ್ಲ, ಯಾವಾರ ಉಂಟೇನ್ರಿ ಅವು? ಅವು ಭ್ರಮೆಯಿಂದನೇ ಕಲ್ಪನೆ ಮಾಡ್ಕೊಂಡದ್ದು. ಈ ಎತ್ತರದ ವಿಮಾನದಿಂದ ಒಳಗೂಡಿ, ಎತ್ತರದ ಪ್ರಮಾತ್ರವಿನ ಅಭಿಮಾನದಿಂದ ಒಳಗೂಡಿ ಕಂಡದ್ದೇವಿನ ಯಥಾರ್ಥವಾಗಿ ಯಾವುದೂ ಇಲ್ಲ. ಆತ್ಮನಲ್ಲಿ ಬ್ರಾಹ್ಮಣ ಅಂತ ಇಲ್ಲ, ಕ್ಷತ್ರಿಯ ಅಂತ ಇಲ್ಲ, ವೈಶ್ಯ ಅಂತ ಇಲ್ಲ, ಶೂದ್ರ ಅಂತ ಇಲ್ಲ. ಹೀಗಿದ್ರೂ ಎತ್ತರದ ಮೇಲೆ ಎಷ್ಟು ಅಭಿಮಾನ ನಮಗೆ, ಎತ್ತರದ ಮೇಲೆ ಎಷ್ಟು ಅಭಿಮಾನ ಅದ ನೋಡಿ. ಇದೆಲ್ಲ ಭ್ರಮಾಲೋಕ ಅಂತಾನೆ ಹೇಳ್ತಾರ. ಯಾಕಂದ್ರೆ ಇದು ಇರುವುದೇ ಇಲ್ಲ. ಮತ್ತೊಂದು ಅವಸ್ಥೆ ಬಂತಂದ್ರೆ ಇದಕ್ಕೆ ಅಸ್ತಿತ್ವವಿಲ್ಲ, ಇಲ್ಲ, ಎಲ್ಲ ವರ್ಷಿಸ್ಬಿಡ್ತಾವ, ಏನೇನು ಇರುವುದಿಲ್ಲ. ನೀವು ಕಾಲಿಗೆ ಮೊಮ್ಮಗನ ಕಾಲು ನಿಮ್ಮ ಕಾಲಿಗೆ ಕಟ್ಕೊಂಡು ಮಲ್ಕೊಂಡ್ರು ಆಮೇಲೆ ಇರುವುದಿಲ್ಲ. ನಿಮ್ಮ ನಿದ್ರೆ ಒಳಗೆ ನಿಮಗ ಕಟ್ಕೊಂಡು ಶರೀರನೇ ಇಲ್ಲ. ಯಾವ್ದಕ್ ಕಟ್ಕೊಂಡು ಏನಾಗಬೇಕಾಗೈತಿ? ಎತ್ತರ ಉಂಡಿ ಮಾಡಿ ಕಟ್ಕೊಂಡು ಕಿಶೆದಾಗ ಇಟ್ಕೊಂಡು ಮಲ್ಕೋರಿ, ಅಲ್ಲ ನೋಡೋಣ ಇರ್ತೇನ ಇಲ್ಲ. ಏನೇನೋ ಕಲ್ಪನೆಗಳನ್ನು ಮಾಡ್ಕೊತೇವೆ ನಾವು. ಅದ್ವಿತೀಯತ್ವ ಎತ್ತರದ ಅವಸ್ಥೆಯೊಳಗೂ ಅದ್ವಿತೀಯ ಸ್ವರೂಪದೊಳಗನೆ ಇರ್ತಾನೆ ನಮ್ಮ ಆತ್ಮ. ಅದನ್ನು ನೋಡಿದ ಏನೇನೋ ಕಲ್ಪನೆ ಮಾಡ್ಕೊತೇವೆ. ಅನುಭವ ಕೈ ಬಿಟ್ಟಾಗ ಎಲ್ಲ ಈಗ ವ್ಯಾವಹಾರಿಕ ದೃಷ್ಟಿ ಬಂತು ಅಂದ್ರೆ ಇರುವುದೇ. ಅನುಭವ ಕೈ ಬಿಟ್ಟಾಗ ಅನುಭವದೊಳಗೆ ನೋಡ್ರಿ, ನಿಮ್ಮ ಆತ್ಮನಿಗೆ ಎತ್ತರ, ಸ್ವಪ್ನ, ಸುಷುಪ್ತಿ ಅವಸ್ಥೆಗಳೇನಾರು ಅದಾವೇನ? ಎತ್ತರದೊಳಗಿನ ಪರಮಾತ್ಮವಾಗಲಿ, ಅಂತಃಕರಣಾದಿಗಳಾಗಲಿ, ಇಂದ್ರಿಯಗಳಾಗಲಿ, ಆ ಹೊರಗಿನ ಪ್ರಪಂಚ ಆಗಲಿ, ಯಾವ್ದಾದ್ರೂ ನಿಮ್ಮ ಸ್ವರೂಪದೊಳಗೆ ಉಂಟ? ಅನುಭವಾನುಸಾರಿಯಾಗಿ ಕಂಡಾಗ ಇರ್ಲಿಕ್ಕಿಲ್ಲಲ್ಲ, ಸಾಧ್ಯನೇ ಇಲ್ಲ. ಅನುಭವದ ರೂಪದೊಳಗೆ ನಿಂತು ನೋಡ್ರಿ. ಇರುವುದು ಆತ್ಮ ಸ್ವರೂಪ ಒಂದೇ, ಅದ್ವಿತೀಯ ರೂಪದೊಳಗೆ ಅದು ಒಂದೇ ಇರುವುದು. ಅದನ್ನು ಬಹುರೂಪದೊಳಗೆ ನಾವು ಕಂಡೇವಿ. ಈ ಕಂಡೇವಿ ಅಂತ ಹೇಳ್ತೀವಲ್ಲ, ಇದು ಬರೀ ಭ್ರಮೆಯಿಂದೊಡಗೂಡಿ ಕಂಡಿರು. ಪರಮಾತ್ಮವನ್ನವ ಭ್ರಮ, ಅಂತಃಕರಣಾದಿಗಳ ಭ್ರಮ, ಇಂದ್ರಿಯಗಳು ಭ್ರಮ, ಹೊರಗಿನ ಪ್ರಪಂಚನೂ ಭ್ರಮ. ಸ್ವರೂಪತಃ ಇವು ಯಾವು ಇದ್ಕೊಂಡಿಲ್ಲ. ಅನುಭವದೊಳಗ ಹಂಗದನ. ಮತ್ತ ಬರೀ ಇದು ಶಾಸ್ತ್ರ ಹೇಳ್ತತಿ ಅಂತ ಹೇಳಿ ಅಷ್ಟ ನಂಬುದಲ್ಲ. ಇನ್ನೊಂದು ಅವಸ್ಥೆಯೊಳಗೆ ಇದ್ದಾಗ ಇನ್ನೊಂದು ಅವಸ್ಥೆಗೆ ನಾವು ಹೋದಾಗ ಇದು ಯಾವ್ದಾದ್ರು ಒಂದಾದ್ರು ಬಂದದ್ದಿದ್ರೆ ಅದು ಇರ್ತೈತ್ರಿ ಅಂತ ಹೇಳ್ಬೋದು. ಯಾರಿಗಾದ್ರೂ ಬಂದಿದೆಯಾ? ಒಂದಾದ್ರೂ ಎತ್ತರದ ಒಂದು ಸೂಜಿ ಮನೆಯಷ್ಟು ಸತೆ ಅಲ್ಲಿ ಗೊತ್ತಿಲ್ಲ. ನಿದ್ರೆಯೊಳಗೆ ಯಾವುದೊಂದು ಇಲ್ಲ. ಈ ಪಂಚಮಹಾಭೂತಾದಿಗಳು ಇಷ್ಟು ದೊಡ್ಡವಲ್ಲ, ಆಕಾಶ ಮೊದಲು ಮಾಡಿಕೊಂಡು ಇಷ್ಟೆಲ್ಲ ದೊಡ್ಡ ದೊಡ್ಡ ಇದ್ದಾವಲ್ಲ, ಅವು ಯಾವ ಒಂದು ಇಲ್ಲ. ನಿಮ್ಮ ಸ್ವರೂಪದೊಳಗೆ ಯಾವ ಇಲ್ಲ. ಆ ಇಲ್ಲದನ್ನ ಐತಿ ಅಂತ ಅದಕ್ಕೆ ಇದೆಲ್ಲ ಭ್ರಮ. ಮೊಲಕ್ಕೆ ಕೊಂಬ ಇಲ್ಲ. ಆದ್ರೆ ಐತಿ ಅಂತ ಕಲ್ಪನೆ ಮಾಡ್ಕೊಂಡು ಇರ್ಲಿಕ್ಕೆ ಸಾಧ್ಯನ? ಅತ್ಯಂತ ಅಸತ್ತ. ಯಾಕೆ ಕಲ್ಪನೆ ಮಾಡ್ಕೊಂಡ್ರು ಅದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗನ ಇದು ಯಾಗ ನೀವು ಕಲ್ಪನೆ ಮಾಡ್ಕೊಂಡ್ರು ಈ ಜಗತ್ತು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಜಗತ್ತಿನೊಳಗಿರುವಂತಹ ಈ ಶರೀರಾದಿ ಸಂಬಂಧ, ಕುಲ, ಗೋತ್ರ, ವಂಶ ಯಾವುದೊಂದು ಇರುವುದಿಲ್ಲ.
ನಮ್ಮ ಸ್ವರೂಪಕ್ಕೆ ಯಾವ ಸಂಬಂಧಾದಿಗಳು ಇವ್ಯಾವು ಇದ್ಕೊಂಡಿಲ್ಲ. ಅದಕ್ಕೆ ಇಲ್ಲೇ ಜ್ಞಾತೃ ಜ್ಞಾನ ಜ್ಞೇಯಗಳೆಂಬ ವಿಭಾಗವು ಮನಸ್ಸಿನ ಕಲ್ಪನೆ ಎಂಬುದು ಕನಸಿನ ದೃಷ್ಟಾಂತದಿಂದ ಮನದಟ್ಟಾಗುತ್ತದೆ. ಸುಷುಪ್ತಿಯಲ್ಲಿ ಯಾವ ಜ್ಞಾತ್ರಾದಿ ಭೇದವೂ ಇರುವುದಿಲ್ಲ. ಅದು ತೋರುವಾಗ ಅದಕ್ಕೆ ಆತ್ಮನಿಗಿಂತ ಬೇರೆಯಾದ ಇರುವು ಇರುವುದಿಲ್ಲ. ಯಾಕಂದ್ರ ಹಗ್ಗದೊಳಗೆ ಹಾವು ತೋರಾಕತ್ತತಿ ಅಂತ ಇಟ್ಕೊಳ್ಳಿ. ಭ್ರಾಂತಿಯಿಂದ ಹಾವನ್ನು ಕಲ್ಪನೆ ಮಾಡ್ಕೊಂಡಿಲ್ಲ. ಅದು ತೋರುವಾಗ ಅದು ಐತಿ ಅಂತ ಏನಾದ್ರು ಅನುಭವಕ್ಕೆ ಬಂದದ್ದು ಉಂಟೇನ? ಹಗ್ಗನ ತಪ್ಪಾಗಿ ತಿಳ್ಕೊಂಡು ಹಾವು ಅಂತ ಭ್ರಾಂತಿ ಆಗೈತಿ. ಆ ಹಾವು ಅಂತ ಭ್ರಾಂತಿ ಆದಾಗ ಹಾವಿನ ಎರವು ಹಗ್ಗವನ್ನು ಬಿಟ್ಟು ಸ್ವತಂತ್ರವಾಗಿ ಇದ್ದುಕೊಂಡಿದೆ. ಅದು ಇಲ್ಲ. ಅಕಸ್ಮಾತ್ ಬ್ಯಾಟ್ರಿ ಹಾಕಿ ನೋಡಿದಾಗ ಅದು ಹಗ್ಗ ಅಂತ ನಿಶ್ಚಿತ ಆದಾಗ ಈ ಹಾವು ಸರಸರ ಹೋಗಿ ಹಗ್ಗದಾಗ ಸೇರ್ಕೊಂತೇನೋ, ಅಥವಾ ಆ ಭ್ರಾಂತಿ ಹಾವು ಒಂದಿಬ್ರು 3 ಮಂದಿ ಕಳೆದೈತ್ರಿಪ್ಪ, ಹಿಂಗ ಅನಾಹುತ ಮಾಡೈತಿ ಅಂತ ಏನಾದ್ರು ಉಂಟಾ? ಅದರಿಂದ ಏನಾದ್ರೂ ವಿಕ್ಷೇಪಗಳ ಬಂದವ? ಬರೀ ತೋರಿಕೆ. ಅದು ತೋರುವಾಗ ಅದಕ್ಕೆ ಸತ್ಯತ್ವತೆ ಇಲ್ಲ. ಹಾಗನೇ ಇಲ್ಲ. ನಮ್ಮ ಆತ್ಮ ಸ್ವರೂಪವನ್ನ ತಪ್ಪಾಗಿ ತಿಳ್ಕೊಂಡು ಪ್ರಮಾತೃ ಪ್ರಮಾಣ ಪ್ರಮೇಯ ರಾಶಿಗಳೆಂದೊಡಗೂಡಿ ತೋರಿರುವ ಈ ಎತ್ತರ ಇದು ಅದ್ವಿತೀಯ ಆತ್ಮನ ಸ್ವರೂಪವೇ ವಿನ ಮತ್ತೊಂದಲ್ಲ. ಬರೀ ತೋರುತ್ತಿದು. ಈ ಬರೀ ತೋರಿಕೆ ಒಳಗನ ಸುಖ ದುಃಖ ಅವ ಏನೇನೆಲ್ಲ ಸೃಷ್ಟಿ ಮಾಡ್ಕೊಂಡಿವಲ್ರಿ ನಾವು. ಶೇಖ್ ಮೊಹಮ್ಮದನ ಕಥೆ ಹೇಳ್ತಾರ. ಹಾಗನೇ ಇದು ಎಲ್ಲ ಬರೀ ಎಲ್ಲ ಭ್ರಮಾಲೋಕ. ಆ ಭ್ರಮಾಲೋಕರ ಸತ್ಯವಾಗಿ ಇರ್ತೈತಿ ಅಂದ್ರೆ ಒಪ್ಕೊಂಡೆ. ಇನ್ನೊಂದು ಅವಸ್ಥೆ ಬಂದಾಗ ಈ ಭ್ರಮಾಲೋಕನು ಆ ಭ್ರಮಾದಲ್ಲಿ ತೋರುವುದು ಯಾವುದೊಂದು ವಸ್ತುನೇ ಇರುವುದಿಲ್ಲ. ಹೋಗಿ ಮೊದಲೇ ಭ್ರಮಾಲೋಕ ಅದು ಹೆಂಗಿರ್ಲಿಕ್ಕೆ ಸಾಧ್ಯ? ಅದಕ್ಕೆ ಇಲ್ಲೇ ಇದು ಅದಕ್ಕೆ ಆತ್ಮನಿಗಿಂತ ಬೇರೆಯಾದ ಇರುವುದಿಲ್ಲ. ಆದ್ದರಿಂದ ಆತ್ಮನು ಯಾವ ಅವಸ್ಥೆಯಲ್ಲಾದರೂ ಅದ್ವಿತೀಯನೇ ಎಂದಾಯಿತು. ಇನ್ನ ವಿಕಲ್ಪಾನ ವಾಪಿ ತಥಾ ಅದ್ವಯಂ ಭವೆ ದವಸ್ತು ಯೋಗ ಅಲಾತ ಚಕ್ರವತ್. ಅಲಾತ ಅಂದ್ರ ಕೊಳ್ಳಿ, ಬೆಂಕಿ. ಅಲಾತ ಚಕ್ರವತ್ ನ ಶಕ್ತಿ ಭೇದೋ ಅಸ್ತಿ ಯತೋ ನ ಚ ಆತ್ಮಾನಂ ತತೋ ಅದ್ವಯತ್ವಂ ಶ್ರುತಿಧೋ ಅವಶೀಯತೆ. ನೋಡಿ, ವಿಕಲ್ಪನೆಯಾದರೂ ಹಾಗೆ ಅದ್ವಯಾತ್ಮನೇ ಆಗಿರಬೇಕು. ಏಕೆಂದರೆ ಅದು ವಸ್ತುವಿಗೆ ಸಂಬಂಧಪಟ್ಟದ್ದಲ್ಲವಾದ್ದರಿಂದ ತಿರುಗಿಸಿದ ಕೊಳ್ಳಿಯಂತೆ ಇರುತ್ತದೆ. ಶಕ್ತಿಗಳ ಭೇದವಿಲ್ಲ, ಆತ್ಮರ ಭೇದವೂ ಇಲ್ಲ. ಆದ್ದರಿಂದ ಆತ್ಮನು ಅದ್ವಿತೀಯನೇ ಎಂದು ಶ್ರುತಿಯಿಂದ ನಿಶ್ಚಯವಾಗುತ್ತದೆ. ಇದನ್ನ ಗೌಡಪಾದರ ಹೃದಯದೊಳಗೆ ಅಲಾತಿ ಶಾಂತಿ ಪ್ರಕರಣ ಅಂತನ ಒಂದು ಪ್ರಕರಣ ಬಹಳ ಅಲ್ಲಿ ಮಾರ್ಮಿಕವಾಗಿ ಇದರ ವಿಶ್ಲೇಷಣೆ ಬಂದದ್ದು. ಇಲ್ಲಿ ಹಾಗ ಯಾತ್ರ ಸ್ವಪ್ನ ಸುಸುಪ್ತಿಗಳನ್ನು ಕಲ್ಪನೆ ಮಾಡಿಕೊಂಡಿವೆಲ್ಲ, ಎತ್ತರಕ್ಕೆ ಅಭಿಮಾನಿಸಿಕೊಂಡು ಏನೇನೋ ವ್ಯವಹಾರ ಮಾಡಿಕೊಂಡಿವೆಲ್ಲ, ಇದೆಲ್ಲ ನಾವು ವಿವೇಕ ಮಾಡಿದ್ದಾದ್ರೆ ಇಲ್ಲಿ ನೋಡ್ರಿ, ದೃಷ್ಟಾದಿ ಭೇದವು ಅಪರಮಾರ್ಥವೇ ಆಗಲಿ, ಅದನ್ನು ಕಲ್ಪಿಸುವ ಭ್ರಾಂತಿಯಾದರೂ ಸತ್ಯವಷ್ಟೇ. ಅದನ್ನ ಕಲ್ಪಿಸುವ ಭ್ರಾಂತಿಯಾದರೂ ಸತ್ಯವಷ್ಟೇ ಎಂದರೆ ಅದು ಇಲ್ಲ. ನಾವು ಈ ಭ್ರಾಂತಿನರ ಸತ್ಯ ಐತೇನ ಅಂತ ನೀವು ಕಲ್ಪನೆ ಮಾಡಿಕೊಂಡ್ರೆ ಅದು ಇಲ್ಲ. ಏಕೆಂದರೆ ಅದು ನಿಜವಾಗಿ ಆತ್ಮವಸ್ತುವಿಗೆ ಸೇರಿಲ್ಲವೆಂದು ಮೇಲೆ ಹೇಳಿರುವ ಸುಷುಪ್ತಿ ಅನುಭವದ ದೃಷ್ಟಾಂತದಿಂದಲೇ ಗೊತ್ತಾಗುತ್ತದೆ. ಈ ಭ್ರಾಂತಿನರ ಸತ್ಯವಾಗಿ ಐತಿ ಅಂತ ಈ ಭ್ರಾಂತಿ ಒಳಗೆ ತೋರ್ತೈತಲ್ಲ, ಇದರ ಸತ್ಯ ಐತಿ ಅಂದ್ರೆ
ಯಾರ ಅನುಭವಕ್ಕೆ ಬಂದೈತೆ ಅದು ಸತ್ಯ ಐತಿ ಅಂತೇಳಿ? ಯಾರ ಅನುಭವಕ್ಕೆ ಬಂದದ್ರಿ? ಭ್ರಾಂತಿ ಸತ್ಯ ರೀ. ಹಾವು ಸತ್ಯವಾಗೇನೆ ಇತ್ತು, ಊರಾಗ 4-6 ಜನರಿಗೆ ಕಡದದ ಅಂತ ಯಾರಿಗಾದ್ರು ಭ್ರಾಂತಿ ಹಾವು ಐತೇನ? ಅದು ಸತ್ಯವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ಆತ್ಮವಸ್ತುವಿಗೆ ಸೇರಿಲ್ಲ. ಇಲ್ಲಿ ದೃಷ್ಟಾಂತ ಎಷ್ಟು ಮಾರ್ಮಿಕವಾಗಿ ಕೊಟ್ಟರು. ಕೊಳ್ಳಿಯನ್ನು ತಿರುಗಿಸುವಾಗ ಅದರಲ್ಲಿ ತೋರುವ ಆಕಾರ ವಿಶೇಷಗಳು ಬರೀ ತೋರಿಕೆಯಾಗಿರುವವೇ ಹೊರತು ಅವು ಕೊಳ್ಳಿಯಿಂದ ಹುಟ್ಟಿರುವುದಿಲ್ಲ, ಕೊಳ್ಳಿಗೆ ಅಂಟಿಕೊಂಡಿರುವುದಿಲ್ಲ. ಅದನ್ನು ತಿರುಗಿಸದೇ ಇರುವಾಗ ಅದರೊಳಕ್ಕೆ ಹೋಗಿ ಸೇರಿಕೊಳ್ಳುವುದೂ ಇಲ್ಲ. ನೋಡ್ರಿ, ಒಂದು 15 ಊದಿನ ಕಡ್ಡಿ ಹೆಚ್ಚಿ ರಾತ್ರಿ ಹಿಡ್ಕೊಂಡು ಅದನ್ನ ಹಿಂಗ ರೌಂಡ್ ಆಕಾರ ಹಿಂಗ ಬೆಳಗಿದ್ವಿ ಅಂದ್ರೆ ರೌಂಡ್ ಆಗಿ ತೋರ್ತದ. ಹಿಂಗ ಅಡ್ಡಾಡ್ ಹಿಂಗ 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 ಮಾಡಿದ್ವಿ ಅಂದ್ರೆ ಅಡ್ಡ ರೇಖೆ ಅಂತ ಕಾಣತ್. ಆ ರೇಖೆ ಆಗಲಿ ಆ ವರ್ತುಲ ಆಗಲಿ ಆ ಒಳ್ಳಿ ಒಳಗನ ಕಂಡವು, ಉತ್ಪತ್ತಿ ಆಗ್ಯಾವ. ವರ್ತುಲಾಕಾರನ ಕಂಡದ ರೌಂಡ್ ಆಗಿ, ಅಥವಾ ಅಡ್ಡಾಡ್ಡ ಕೈ ಮಾಡಿದ್ರ ರೇಖೆ ಅಂತ ಕಂಡದ. ಆದ್ರೆ ಅವೆರಡೂ ತೋರಿಕೆ ಆಕಾರ ವಿಶೇಷಗಳು ಬರೀ ತೋರಿಕೆಯಾಗಿರುವ ಹೊರತು ಅವು ಕೊಳ್ಳಿಯಿಂದ ಹುಟ್ಟಿರುವುದಿಲ್ಲ. ಆ ಊದಿನ ಕಡ್ಡಿ ಒಳಗೆ ರೌಂಡ್ ಆಕಾರದೊಳಗೆ ಹುಟ್ಕೊಂಡವೇನವು ಇಲ್ಲ. ಅವು ಮತ್ತೆ ಕೊಳ್ಳಿಗೆ ಅಂಟುಕೊಂಡವೇನಂದ್ರೆ ಅದು ಇಲ್ಲ. ಅದನ್ನ ತಿರುಗಿಸಿದ ಸುಮ್ಮನೆ ಹಿಡ್ಕೊಂಡು ನಿಂತ್ರೆ ಆ ಆಕಾರ ವಿಶೇಷದಿಂದ ತೋರಿದ್ದು ಬಂದು ಅದರೊಳಗೆ ಸೇರ್ಕೊಂಡಿಲ್ಲ. ಯಾವ ರೂಪದಿಂದನೂ ಸತ್ಯ ಅಲ್ಲ, ಅವು ಭ್ರಾಂತಿ ಅಲ್ವಾ? ಅದರೊಳಕ್ಕೆ ಹೋಗಿ ಸೇರಿಕೊಳ್ಳುವುದೂ ಇಲ್ಲ. ಇದರಂತೆ ಆತ್ಮನಲ್ಲಿ ಕಾಣುವ ವಿಕಲ್ಪನೆಯನ್ನು ಅರಿಯಬೇಕು. ಆತ್ಮನೊಳಗೆ ನಾನು ಪ್ರಮಾತೃ ಪ್ರಮಾಣ ಪ್ರಮೇಯಾದಿಗಳ ರೂಪದಿಂದ ನಾ ತೋರಾಕತ್ತೀನಿ ಅನ್ನೋದು ಎಲ್ಲ ಭ್ರಾಂತಿ. ಆತ್ಮನನ್ನ ಕಲ್ಪನೆ ಮಾಡಿಕೊಂಡದ್ದ ಭ್ರಾಂತಿ. ಆತ್ಮನನ್ನ ತಪ್ಪು ತಿಳ್ಕೊಂಡೇವಲ್ಲ, ಅದೇ ಭ್ರಾಂತಿ, ಮತ್ತೊಂದೇನು ಅಲ್ಲಿ. ಅದಕ್ಕೆ ಯಥಾರ್ಥವಾಗಿ ಆತ್ಮನಲ್ಲಿ ನೋಡುವುದು, ಮುಟ್ಟುವುದು, ಕೇಳುವುದು ಮುಂತಾದ ಶಕ್ತಿಗಳು ಕರ್ಣೇಂದ್ರಿಯಲ್ಲಿ ಇರುವವೆಂದು, ಅವು ಎತ್ತರದಲ್ಲಿ ವ್ಯಕ್ತವಾಗುವೆಂದು ಕಲ್ಪಿಸುವುದಕ್ಕೆ ಬರುವುದೇ ಇಲ್ಲ. ಈಗ ನೋಡುವುದು, ಮುಟ್ಟುವುದು, ಕೇಳುವುದು ಏನು ಇದಾವಲ್ಲ ಶಕ್ತಿ ಕ್ರಿಯಾರೂಪದೊಳಗೆ, ಏಕೆಂದರೆ ಆ ಶಕ್ತಿಗಳೆಲ್ಲವೂ ಆತ್ಮನ ಸ್ವರೂಪವೇ ಆಗಿರುವುದರಿಂದ ಅವುಗಳಲ್ಲಿ ಪರಸ್ಪರ ಭೇದವೇನೂ ಇರುವುದೇ ಇಲ್ಲ. ಇದೆಲ್ಲವೂ ಉಪಾದಿಯಿಂದಲೇ ಅವು ಭಿನ್ನ ಭಿನ್ನವೆಂದು ತೋರುತ್ತವೆ. ಆದ್ದರಿಂದ ದೃಷ್ಟ್ಯಾದಿ ಭೇದದಿಂದ ಆತ್ಮರು ಬೇರೆ ಬೇರೆ ಎಂದು ಕಲ್ಪಿಸುವುದಕ್ಕೆ ಆಗುವುದಿಲ್ಲ. ಆತ್ಮನಲ್ಲಿ ದೃಷ್ಟ್ಯಾದಿಗಳು ಯಾವಾಗಲೂ ಚಿದ್ರೂಪದಿಂದಲೇ ಇಟ್ಟುಕೊಂಡಿರುವುದರಿಂದ ಅವುಗಳಿಗೆ ಎಂದಿಗೂ ಲೋಪವಿಲ್ಲ ಎಂದು ಹೇಳುವ ಶ್ರುತಿವಾಕ್ಯಗಳು ಆತ್ಮನು ಅದ್ವಿತೀಯನೆಂಬುವುದನ್ನೇ ಗಟ್ಟಿಗೊಳಿಸುತ್ತವೆ. ನೋಡಿ, ಯಥಾರ್ಥವಾಗಿ ಅನುಭವ ಅನುಸರಿಸಿಕೊಂಡು ಬಂದಾಗ ನಾವು ಎಚ್ಚರದೊಳಗೆ ತೋರುವುದೆಲ್ಲವೂ ಬರೀ ಭ್ರಮೆಯಿಂದೊಡಗೂಡಿರುವುದು, ಅಥವಾ ಆತ್ಮನನ್ನ ಆತ್ಮ ಅಂತ ತಿಳಿಯದೇ ಇರುವಾಗ. ಯಾಕಂದ್ರೆ ಇದು ಈ ಭ್ರಾಂತಿನರ ಸತ್ಯವಾಗಿ ಹಿಂಗ ಕಡಿವಡಿಯದೆ ಆಗ ಎತ್ತರ ಐತಿ ಅಂತ ತಿಳ್ಕೊಂಡ್ರೆ ನೋಡೋಣ. ಇನ್ನೊಂದು ಅವಶ್ಯ ಬಂದ್ರೆ ಎತ್ತರ ಇರುವುದಿಲ್ಲ. ಇದು ಎಲ್ಲರ ಅನುಭವದೊಳಗೂ ಐತಿ, ಭ್ರಾಂತಿಗೂ ಅಸ್ತಿತ್ವ ಇಲ್ಲ. ಇದು ತೋರುವಾಗನು ನಮ್ಮ ಆತ್ಮನು ಅದ್ವಿತೀಯನೇ ಅಂತ ಅನುಭವಕ್ಕೆ ಬರ್ತದ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ಕೊಂಡ್ಬಂದಾಗ, ಇನ್ನು 11ನೇ ಶ್ಲೋಕದಾಗ ಚೇತನರಾಗಿರುವ ಆತ್ಮರು ಒಬ್ಬರಿಗಿಂತ ಒಬ್ಬರು ಬೇರೆಯಾಗಿರುವರು ಎಂದರೆ ಅವರಿಗೆ ಪರಿಚ್ಛೇದ ಉಂಟಾಗುವುದರಿಂದ ನಾಶವು ನಿಶ್ಚಿತವಾಗುವುದು ಅನ್ನುವಂಥ ವಿಚಾರದ ಹಿತಶ್ಚ ಭಿನ್ನಾಯುಧೀಹಿ ತೇಹಿ ಚೇತನಾಃ ಶ್ರೇಯಸ್ತು ತೇಷಾಂ ಪರಿಮಾಣ ಯೋಗತಃ ಧ್ರುವೋ ಭವೇತ್ ಭೇದವತಾಂ ಈ ದೃಷ್ಟತೋ ಜಗತ್ ಕ್ಷಯಶ್ಚ
ಮನುಷ್ಯ ಅಪಿ ಸಮಸ್ತ ಮೋಕ್ಷತಃ ಅನ್ನುವಂತ ಶ್ಲೋಕದ 11ನೇ ಶ್ಲೋಕ. ಆ ವಿಚಾರವನ್ನು ನಾಳೆ ನೀವು ಸಮರ್ಥ ವಿವೇಕ ಮಾಡೋಣ ಅಂತೇಳಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳ್ತೇನೆ. ಹರಿ ಓಂ ತತ್ಸತ್.